ಇನ್ಮೇಲೆ ಸ್ವಲ್ಪ ಯೂಟ್ಯೂಬಲ್ಲಿ ದುಡ್ಡು ಬರೋದು ಕಷ್ಟನೇ. ಯಾಕೆಂತಂದರೆ ಯೂಟ್ಯೂಬಲ್ಲಿ ಒಂದು ಪಾಲಿಸಿ ಇದೆ. ಆ ಒಂದು ಪಾಲಿಸಿಯಿಂದ ಎಷ್ಟೊಂದು ಜನಕ್ಕೆ ಗೈಸ್ ತುಂಬ ಸಮಸ್ಯೆ ಆಗ್ತಾ ಇದೆ. ನೀವೇನಾದರೂ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ಈ ಒಂದು ಸಮಸ್ಯೆ ನಿಮಗೂ ಕೂಡ ಆಗ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಇವಾಗ ಯೂಟ್ಯೂಬ್ ಶುರು ಮಾಡಿ ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿರೋರ್ಗೂ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ನೋಡೋಣ ಎಲ್ಲನೂ ಕೂಡ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್, ಮಿಸ್ ಮಾಡಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ರೂಲ್ಸ್ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಗೊತ್ತಿಲ್ಲ ಅಂತಂದರೆ ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ. ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು ಗೈಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ನೀವು 4,000 ಅವರ್ಸ್ ವಾಚ್ ಟೈಮ್ನು ಕೂಡ ನೀವು ಯೂಟ್ಯೂಬಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಇದಿಷ್ಟನ್ನು ಕೂಡ ನೀವು ಎರಡನ್ನೂ ಕೂಡ ಕಂಪ್ಲೀಟ್ ಮಾಡಿದರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ಬೋದು. ಆವಾಗಿಂದ ನೀವು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ಈಗ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಮಾನಿಟೈಸ್ ಆಗಿರುತ್ತೆ ಚಾನಲ್ಲು, ಆಯಿತಾ. ಸೊ ಮಾನಿಟೈಸ್ ಆಗಿರೋ ಚಾನಲ್ಲು ಡಿಮಾನಿಟೈಸ್ ಆಗಲ್ಲ ಅಂದ್ಕೊಂಡಿರ್ತಾರೆ. ಅಂದರೆ ದುಡ್ಡು ಬರ್ತಾ ಇರುವಂಥ ಚಾನಲ್ಲು, ದುಡ್ಡು ಮಾಡ್ತಾ ಇರುವಂಥ ಚಾನಲ್ನ ಯಾವತ್ತೂ ಕೂಡ ಯೂಟ್ಯೂಬರು ಸ್ಟಾಪ್ ಮಾಡಲ್ಲ, ಪ್ರತಿದಿನ ದುಡ್ಡು ಮಾಡೋಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ, ಆ ಥರ ಏನಿಲ್ಲ. ಮಾನಿಟೈಸ್ ಆಗಿರೋದನ್ನ ಡಿಮಾನಿಟೈಸ್ ಮಾಡ್ತಾರೆ ಯೂಟ್ಯೂಬರು, ನೀವೇನಾದ್ರು ರೂಲ್ಸ್ ಬ್ರೇಕ್ ಮಾಡ್ತು ಅಂತಂದರೆ. ಆ್ಯಂಡ್ ಯೂಟ್ಯೂಬಲ್ಲಿ ಈಗ ಹೊಸದಾಗಿ ಯೂಟ್ಯೂಬ್ನ ಈಗ ಶುರು ಮಾಡೋರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ, ವೀಡಿಯೋಸ್ಗಳಾಗ್ತಾ ಇರ್ತಾರೆ. ಅವ್ರುಗಳಿಗೆ ನೀವೇನಾದರೂ ಈ ತಪ್ಪು ಮಾಡ್ತು ಅಂತಂದರೆ ನೀವು ಇದರಲ್ಲಿ ಸಿಗಾಕೊಳ್ತೀರ, ನಿಮ್ಗೆ ಯೂಟ್ಯೂಬಲ್ಲಿ ದುಡ್ಡು ಬರೋಲ್ಲ. ನೋಡಿ ಅದೇನು ಅಂತ ಇವಾಗ ನಾವು ನೋಡೋಣ. ಇಲ್ಲಿ ನಾನು ನಿಮಗೊಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇದು ತುಂಬ ಜನಕ್ಕೆ ಸಮಸ್ಯೆ ಆಗ್ತಾ ಇದೆಯಂತೆ, ಆಯಿತಾ. ಕೆಲವರು ಏನಂತಾರೆ ಅಂದರೆ ಇವ್ರು ಅಲ್ಲಿ ನೋಡ್ಕೊ ವೀಡಿಯೋ ಮಾಡ್ತಾರೆ, ಇಲ್ಲಿ ನೋಡ್ಕೊ ವೀಡಿಯೋ ಮಾಡ್ತಾರೆ, ಎಲ್ರಿಗೂ ವೀಡಿಯೋ ಒಂದೇ, ಆಯಿತಾ. ಅಲ್ಲಿ ನೋಡ್ಕೊ ಮಾಡಿದ್ರು ಒಂದೇ, ಇಲ್ಲಿ ನೋಡ್ಕೊ ಮಾಡಿದ್ರು ಒಂದೇ. ಯೂಟ್ಯೂಬಲ್ಲಿ ಯಾರಿಗೊಬ್ರಿಗೆ ಸಮಸ್ಯೆ ಆಯ್ತದೆ ಅಂತ ಯೂಟ್ಯೂಬಲ್ಲಿ ಬಂದರೆ ನೋಡ್ತೀವಿ, ಯೂಟ್ಯೂಬಲ್ಲಿ ಸಮಸ್ಯೆ ಆಯ್ತೈತೆ ಅಂತ ನಾವು ವೀಡಿಯೋ ಮಾಡ್ತೀವಿ, ಅಷ್ಟೇ ಸಿಂಪಲ್ಲು. ಕಾಪಿ ಪೇಸ್ಟು ಅನ್ನೋರು ಕೂಡ ಕೆಲವರು ಇರ್ತಾರೆ, ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ. ಕೆಲವರು ಹಂಗೂ ಥಿಂಕ್ ಮಾಡ್ತಾರೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಗೈಸ್, ಏನೂ ಇಲ್ಲ, ಏನು ಅನ್ಕೋಬೇಡಿ. ನೋಡಿ, ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಸಮಸ್ಯೆ ಆಗ್ತಾ ಇದೆಯಂತೆ, ಆಯಿತಾ. ತುಂಬ ಜನಕ್ಕೆ ಈ ಒಂದು ಸಮಸ್ಯೆ ಆಗಿದೆ. ಇದರಲ್ಲಿ ಏನಾಗಿದೆ ಅಂತಂದರೆ ಕಂಟೆಂಟ್ ದಟ್ ಅಪಿಯರ್ಸ್ ಮಾಸ್ ಪ್ರೊಡ್ಯೂಸ್ಡ್ ಆರ್ ರಿಪಿಟೇಟಿವ್ ಟು ಇನ್ಕ್ರೀಸ್ ವ್ಯೂಸ್ ವಿತೌಟ್ ಆ್ಯಡಿಂಗ್ ಸಿಗ್ನಿಫಿಕೆಂಟ್ ಎಜುಕೇಷನಲ್ ಆರ್ ಅದರ್ ವ್ಯಾಲ್ಯೂ. ನೋಟ್ ಯುವರ್ ಅನ್ಪೇಯ್ಡ್ ಅರ್ನಿಂಗ್ಸ್ ಮೇ ಬಿ ವಿತ್ಹೆಲ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಂಡ್ ಅಪ್ಲಿಕೇಬಲ್ ಪಾಲಿಸೀಸ್ ಅಂತ ಇದೆ. ಸೊ ನೋಡಿ, ತುಂಬ ಜನ ಯೂಟ್ಯೂಬಲ್ಲಿ ಇದು ಮಾಸ್ ಪ್ರೊಡ್ಯೂಸ್ಡ್ ಕಂಟೆಂಟ್ ಮಾಡ್ತಾ ಇರ್ತಾರೆ, ಆಯಿತಾ. ಆ್ಯಂಡ್ ಕೆಲವರು ವ್ಯೂಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ರಿಪಿಟೇಟಿವ್ ಕಂಟೆಂಟ್ ಮಾಡುವಂಥದ್ದು, ಮತ್ತು ಅವರು ವೀಡಿಯೋಸ್ಗಳಲ್ಲಿ ಯಾವುದೇ ಒಂದು ಎಜುಕೇಷನ್ ಇರೋಲ್ಲ, ಸುಮ್ಮನೆ ವ್ಯಾಲ್ಯೂನೇ ಇಲ್ಲದೆ ಇರುವಂಥ ವೀಡಿಯೋಸ್ಗಳನ್ನ ಮಾಡುವಂಥದ್ದು, ಈ ಥರ ಎಲ್ಲ ತುಂಬ ಜನ ಮಾಡ್ತಾ ಇರ್ತಾರೆ. ನೋಡಿ, ಅವ್ರಿಗೆ ಯೂಟ್ಯೂಬ್ ಅವರು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಸೊ ಯೂಟ್ಯೂಬ್ ಅವರು ಇದು ಮಾಡಿ ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತಾ ಇದ್ದಾರೆ, ಆಯಿತಾ. ನೀವೇನಾದರೂ ಈ ಥರ ಕಂಟೆಂಟ್ ಮಾಡ್ತು ಅಂತಂದರೆ ಮಾಸ್ ಪ್ರೊಡ್ಯೂಸ್ಡ್ ಕಂಟೆಂಟು, ರಿಪಿಟೇಟಿವ್ ಕಂಟೆಂಟು, ಇದೆಲ್ಲ ಅರ್ಥ ಏನು ಅಂತ ನಾನು ಸಿಂಪಲಾಗಿ ಹೇಳ್ತೀನಿ, ಆಯಿತಾ. ಸೊ ಈ ಥರ ಕಂಟೆಂಟ್ ನೀವು ಮಾಡ್ತಾಯಿತ್ತು ಅಂತಂದರೆ ಸೊ ಯೂಟ್ಯೂಬ್ ಅವರು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಮಾನಿಟೈಸೇಷನ್ನ ಆಫ್ ಮಾಡಿಬಿಡ್ತಾರೆ. ಆಫ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಒಂದು ರೂಲ್ಸ್ ಬ್ರೇಕ್ ಮಾಡಿ ಏನಾದರೂ ಇನ್ಅಥೆಂಟಿಕ್ ಕಂಟೆಂಟ್ ಬಂದು ಇದಾಯಿತು ಅಂತಂದರೆ ನಿಮಗೆ ರೀಅಪ್ಲೈ ಬರೋದಿಲ್ಲ, ಆಯಿತಾ. ರೀಅಪ್ಲೈ ಅಂತ ಬರುತ್ತೆ ಗೈಸ್. ಈಗ ನೀವು ಯೂಟ್ಯೂಬಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಡ್ತೀರಾ, ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ, ಆಗ ನಿಮಗೆ ರೀಅಪ್ಲೈ ಅಂತ ಬರುತ್ತೆ. ರೀಅಪ್ಲೈ ಈ ಒಂದು ಇಶ್ಯೂಗೆ ರೀಅಪ್ಲೈ ಬರೋದಿಲ್ಲ ನಿಮಗೆ. ಈ ಒಂದು ಇಶ್ಯೂಗೆ ಏನು ಬರುತ್ತೆ ಅಂತಂದರೆ ನೀವು ರೀಅಪ್ಲೈ ಮಾಡೋದಕ್ಕೇ ಸ್ಟಾರ್ಟ್ ಅಪೀಲ್ ಅಂತ ಬರುತ್ತಂತೆ, ಆಯಿತಾ. ಈಗ ನೀವು ನೋಡಿ, ಈಗ ಯಾವುದೋ ಒಂದು ಚಾನಲ್ಗೆ ಇನ್ಅಥೆಂಟಿಕ್ ಕಂಟೆಂಟ್ ಬಂದು ಮಾನಿಟೈಸೇಷನ್ ಡಿಸೇಬಲ್ ಆಗಿದೆ, ಅದಕ್ಕೆ ಏನು ಬರ್ತಾಯಿದೆ, ಅಪ್ಪೀಲ್ ಮಾಡೋದಕ್ಕೆ ಇಲ್ಲಿ ಸ್ಟಾರ್ಟ್ ಅಪ್ಪೀಲ್ ಬರ್ತಾಯಿದೆ ಹೊರತು ಅಪ್ಪೀಲ್ ಆಪ್ಷನ್ ಇಲ್ಲ. ಸ್ಟಾರ್ಟ್ ಅಪ್ಪೀಲ್ ಬರ್ತಾಯಿದೆ. ಸ್ಟಾರ್ಟ್ ಅಪ್ಪೀಲ್ ಮಾಡಬೇಕು ಅಂತಂದರೆ ಸೊ ನೀವು ಇಲ್ಲಿ ಅಪ್ಪೀಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈ ಥರ ಬರುತ್ತೆ, ಆಯಿತಾ. ಕಾಂಟ್ಯಾಕ್ಟ್ ಅಸ್ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅವ್ರದ್ದು ಇದು ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಹೆಲ್ಪ್ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಮತ್ತು ನಿಮ್ಮ ಚಾನಲ್ URL ಹಾಕಬೇಕು, ನಿಮ್ಮ ಚಾನಲ್ URLನ. ಆ್ಯಂಡ್ ಅದ್ರ ಜೊತೆಗೆ ಏನು ಸಮಸ್ಯೆ ಆಗಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ಯೂಟ್ಯೂಬ್ ಚಾಟ್ ಟೀಮ್ ಏನಿದೆ ಸಪೋರ್ಟು, ಅವರು ನಿಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಆಯಿತಾ. ಸೊ ಅಲ್ಲಿ ಜಾಯ್ನ್ ಆದ ನಂತರ ಸೊ ನಿಮಗೆ ಸೊಲ್ಯೂಷನ್ ಸಿಗುವಂಥದ್ದು ಇದಕ್ಕೆ, ಆಯಿತಾ. ಅದಾದಮೇಲೆ ನಿಮಗೆ ಅಪ್ಪೀಲ್ ಆಪ್ಷನ್ ಸಿಗೋದು, ಅಲ್ಲಿ ತನಕ ನಿಮ್ಗೆ ಅಪ್ಪೀಲ್ ಸಿಗೋಲ್ಲ. ನೋಡಿ, ಇಲ್ಲಿ ಸ್ಟಾರ್ಟ್ ಅಪ್ಪೀಲ್ ಅಂತ ಇದೆ. ಸೊ ಇದೊಂದು ಡ್ರಾಬ್ಯಾಕ್ ಇದ್ರದ್ದು. ದೊಡ್ಡ ತೊಂದರೆ ಏನಪ್ಪ ಅಂತಂದರೆ ಸೊ ಇಲ್ಲಿ ನಮಗೆ ಇದು ಸಿಗೋಲ್ಲ, ಡೈರೆಕ್ಟಾಗಿ ಅಪ್ಪೀಲ್ ಸಿಗೋಲ್ಲ. ಬೇರೆದೇನೋ ಈಗ ರಿವ್ಯೂಸ್ಡ್ ಕಂಟೆಂಟ್ ಬಂತು ಅಂದ್ರೆ ಅಪ್ಪೀಲ್ ಬಂದ್ಬಿಡುತ್ತೆ, ಇದಕ್ಕೆಲ್ಲ ಸಿಗೋದಿಲ್ಲ. ಇದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಅಪ್ಪೀಲ್ ಬರುತ್ತೆ, ಅದಾದಮೇಲೆ ರಿಕ್ವೆಸ್ಟ್ ಮಾಡಬೇಕು, ಈ ಥರ ಆಗಿದೆ ಸೊ ಅಪ್ಪೀಲ್ ಕೊಡಿ ಅಂತ. ಅದಾದಮೇಲೆ ಸೊ ಯೂಟ್ಯೂಬರ್ ನೀವೇನು ಮಿಸ್ಟೇಕ್ ಮಾಡಿಲ್ಲ ಅಂದರೆ ಸ್ವಲ್ಪ ಏನಾದ್ರು ಓಕೆ ಅಂತ ಅನ್ಸಿದ್ರೆ ನಿಮಗೆ ಅಪ್ಪೀಲ್ ಬಿಡ್ತಾರೆ, ಆಯಿತಾ. ಸೊ ಈಗ ನಿಮ್ಗೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ಏನಿದು ಇನ್ಅಥೆಂಟಿಕ್ ಕಂಟೆಂಟು, ಯಾವ ಥರ ಕಂಟೆಂಟು, ಮಾಸ್ ಪ್ರೊಡ್ಯೂಸರ್ಡ್ ಅಂತಂದ್ರೆ ಏನು, ರಿಪಿಟೇಟಿವ್ ಅಂತಂದ್ರೆ ಏನು, ಇದನ್ನೆಲ್ಲ ಸಿಂಪಲ್ಲಾಗಿ ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ ಗೈಸ್, ಯೂಟ್ಯೂಬಲ್ಲಿ ನೀವು ಅಪ್ಲೋಡ್ ಮಾಡುವಂಥ ವೀಡಿಯೋನೇ ಮತ್ತೆ ಅಪ್ಲೋಡ್ ಮಾಡಬೇಡಿ,
ಆಯಿತಾ. ಸೊ ಈಗೇನೋ ಎಕ್ಸಾಂಪಲ್ ಏನೋ ಒಂದು ವೀಡಿಯೋ ಮಾಡಿರ್ತೀರಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಿಮ್ಮ ವೀಡಿಯೋ, ಅದನ್ನು ನೀವು ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ನೀವೇ ಅಪ್ಲೋಡ್ ಮಾಡೋದು, ವ್ಯೂಸ್ ಬಂದಿಲ್ಲ ಅಂತ. ಸೊ ಆಲ್ರೆಡಿ ಒಂದು ವೀಡಿಯೋ ಇರುತ್ತೆ ಸೇಮ್ ವೀಡಿಯೋ, ಮತ್ತೆ ನೀವು ಅಪ್ಲೋಡ್ ಮಾಡೋದು. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಹಾಗಾದರೆ ನಾವು ಮತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡೋಂಗಿಲ್ವಾ ಅಂತ. ನೀವು ವೀಡಿಯೋ ಮಾಡ್ಬೋದು, ಹೊಸ ವೀಡಿಯೋ ಮಾಡ್ಕೋಬೋದು ಅದೇ ಕಾನ್ಸೆಪ್ಟ್ ಮೇಲೆ, ಬಟ್ ನೀವು ಅಪ್ಲೋಡ್ ಆಗಿರುವಂಥ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಅದೆಲ್ಲ ರಿಪಿಟೇಟಿವ್ ಕಂಟೆಂಟ್ ಆಗುತ್ತೆ. ಆಮೇಲೆ ಮಾಸ್ ಪ್ರೊಡ್ಯೂಸ್ಡ್ ಕಂಟೆಂಟು. ಸೊ ನೀವು ಯಾವುದೇ ಒಂದು ಟೆಂಪ್ಲೇಟ್ಸ್ ಇರೋಲ್ಲ, ಸೊ ಎಲ್ಲ ಸೇಮ್ ಟೆಂಪ್ಲೇಟು ಎಲ್ಲ ವೀಡಿಯೋದಲ್ಲೂ ಕೂಡ ಒಂದೇ ಥರ ಟೆಂಪ್ಲೇಟನ್ನು ಯೂಸ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡುವಂಥದ್ದು. ಮತ್ತು ಏನು ಎಫರ್ಟ್ಸ್ ಇರೋಲ್ಲ, ಲೈಕ್ ಏನೋ ಒಂದು ಫೋಟೋ ಹಾಕ್ಬಿಟ್ಟು ಟೆಕ್ಸ್ಟ್ ಮೂವ್ ಆಗ್ತಾ ಇರುತ್ತೆ, ಬಿಟ್ಬಿಡೋದು ಹಂಗೆ, ವಾಯ್ಸ್ ಓವರ್ ಇರೋಲ್ಲ, ಇನ್ನೊಂದಿರಲ್ಲ ಮತ್ತೊಂದಿರಲ್ಲ. ಸೊ ಆ ಥರದ್ದೆಲ್ಲ ಕಂಟೆಂಟ್ಗಳನ್ನ ಅದೆಲ್ಲ ತುಂಬ ವ್ಯಾಲ್ಯೂ ಇಲ್ಲದೆ ಇರುವಂಥ ಕಂಟೆಂಟ್ ಅಂತ ಇದು ಮಾಡಿ, ಸೊ ಅದಕ್ಕೆಲ್ಲ ಇನ್ನೋವೇಟಿವ್ ಕಂಟೆಂಟ್ ಕೊಟ್ಬಿಡ್ತಾರೆ, ಆಯಿತಾ. ಸೊ ಹಾಗಾಗಿ ಸೊ ನೀವೇನೇ ಮಾಡಿದ್ರೂ ಕೂಡ ಎಲ್ಲದರಲ್ಲೂ ಕೂಡ ಯೂನಿಕ್ ಆಗಿರಬೇಕು, ಮತ್ತು ಸೊ ಡಿಫ್ರೆಂಟ್ ಆಗಿರಬೇಕು. ಯಾವುದೋ ಹಳೆ ವೀಡಿಯೋನ ತಗೊಬಂದು ಕೂರ್ಸವ್ರೆ ಅಂತ ಅನ್ನಿಸ್ಬಾರ್ದು, ಆಯಿತಾ. ಈಗ ಕೆಲವರು ಆ ಥರನೂ ಕೂಡ ಮಾಡ್ಬೋದು. ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹಳೆ ವೀಡಿಯೋದಲ್ಲಿ ಟ್ಯುಟೋರಿಯಲ್ ಮಾಡಿರ್ತೀರ, ಒಂದು ಸ್ಕ್ರೀನ್ ರೆಕಾರ್ಡರ್ ವೀಡಿಯೋ ಮಾಡಿರ್ತೀರ, ಅದರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ಸ್ಟೆಪ್ಸ್ ಎಲ್ಲ ತೋರಿಸಿರ್ತೀರ. ಅದೇ ಸ್ಟೆಪ್ಪನ್ನ ಈಗ ಮತ್ತೆ ಅವನಪ್ಪ ಮಾಡ್ತಾನೆ ಅಂದ್ಬಿಟ್ಟು ವೀಡಿಯೋ ಮಾತ್ರ, ಇಂಟ್ರೋ ಮಾತ್ರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾಗೆ 2026ರಲ್ಲಿ ವೀಡಿಯೋ ಮಾಡ್ಕೊಂಡು ಫೇಸನ್ನು, ಅದಾದಮೇಲೆ ನಿಮ್ದು ಹಳೆ ವೀಡಿಯೋ ಇತ್ತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಬಿಡೋದು ಎಂಡಿಂಗಲ್ಲಿ, ಆಯಿತಾ. ಯೂಟ್ಯೂಬ್ ಚಾನಲ್ ಈಗ ಬನ್ನಿ ನೋಡೋಣ ಅಂತ ಅಂದ್ಬಿಟ್ಟು ಹಳೇದನ್ನು ತೋರಿಸ್ಬಿಡೋದು. ಆ ಥರ ಮಾಡಿದ್ರೆ ಹಳೆ ವೀಡಿಯೋ ಇರುತ್ತಲ್ಲ ಆಲ್ರೆಡಿ ಅಲ್ಲಿ ಮ್ಯಾಚ್ ಆಗಿಬಿಡುತ್ತೆ, ಅದೆಲ್ಲ ಇನ್ನೋವೇಟಿವ್ ಕಂಟೆಂಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸೊ ಏನೇ ಮಾಡಿದ್ರು ಯೂಟ್ಯೂಬಲ್ಲಿ ಹೊಸ್ದಾಗಿ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ನೀವು ಮಾಡಿ ಟಾಪಿಕ್ ಮೇಲೆ ಮತ್ತೆ ಮಾಡ್ಬೋದು. ಬಟ್ ಹಂಗಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಅದೇ ಮಾಡಿಬಿಡಿ. ಈಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಒಂದು ವಾರ ಕೆಚ್ಕೊಂಡ್ರೆ ಒಂದೇ ಕಾನ್ಸೆಪ್ಟ್ ಮೇಲೆ, ಅದು ಕೂಡ ಸಮಸ್ಯೆ ಆಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಇರಲಿ, 1 ತಿಂಗಳು 1.5 ತಿಂಗಳು ಈ ಥರ ಗ್ಯಾಪ್ ಇದ್ದರೆ ಒಳ್ಳೆಯದು. ಸೊ ಒಟ್ಟಾರೆ ಈ ಒಂದು ಇನ್ನೋವೇಟಿವ್ ಕಂಟೆಂಟ್ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಎಲ್ಲ ಯೂಟ್ಯೂಬರ್ಸ್ಗೂ ಪ್ರಾಬ್ಲಮ್ ಆಗ್ತಾ ಇದೆಯಂತೆ. ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದೆ. ವೀಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ಥರ ಏನಾದರೂ ಆದರೆ ಸೊ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಮತ್ತೆ ನೀವು ಅಪ್ಲೈ ಮಾಡಿ, ಅದಾದಮೇಲೆ ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ಅದಾದಮೇಲೆ ನೀವು ದುಡ್ಡು ಮಾಡಬೇಕಾಗುತ್ತೆ. ಓಕೆ, ಸೊ ಇಷ್ಟು ಕತೆ ಗೈಸ್. ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.